ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ, ಅವರಿಗೆ ಡ್ಯೂಟಿಗಳಿತ್ತು. ಸೊ ಹಂಗಾಗಿ ಅವ್ರ ಹತ್ರ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ತೊಗೊಂಡು ನೆಕ್ಸ್ಟ್ ನಾನು ಮೆಜೆಸ್ಟಿಕ್ಕಿಗೆ ಅಂತ ಹೇಳಿ ಹೊರಟೆ. ಮೆಜೆಸ್ಟಿಕ್ಕಿಂದ ನಮ್ಮ ದುರ್ಗಕ್ಕೆ ಒಂದು 4 ಅವರ್ಸ್ ಜರ್ನಿ ಆಗುತ್ತೆ. ಸೊ ಹಂಗಾಗಿ ನಾನು ಬೆಳಗ್ಗೆ ತಿಂಡಿ ಬೇಗ ಹೊರಟಿದ್ರಿಂದ ತಿಂಡಿ ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ವೆಜಿಟೇಬಲ್ಸ್ ಬಾತ್ನ ಮಾಡಿದ್ದೆ, ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ. ಸೊ ಅದನ್ನು ಬಸ್ಸಲ್ಲಿ ಕೂತ್ಕೊಂಡು ಜರ್ನಿ ಮುಗಿಯೋವರೆಗೂ ತಿಂದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಪಕ್ಕದಲ್ಲೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಸಿಕ್ಕಿದ್ರು. ಜರ್ನಿ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಹಾಗೆಯೇ ನಮ್ಮ ದುರ್ಗ ಬಸ್ ಸ್ಟ್ಯಾಂಡ್ ಕೂಡ ಬಂದುಬಿಡ್ತು. ಅಲ್ಲಿಂದ ನಮ್ಮೂರಿಗೆ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ. ಅಲ್ಲಿಂದ ಹೋಗಿ ರೀಚ್ ಆಗಿಬಿಟ್ಟು ಅವತ್ತು ಅಲ್ಲೇ ಉಳ್ಕೊಂಡು ಮಾರನೇ ದಿನ ನಾವು ದಾವಣಗೆರೆಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದು ಹೊಳಲ್ಕೆರೆ ಬಸ್ ಸ್ಟ್ಯಾಂಡು. ಇವಾಗ ಅಂದರೆ ರೀಸೆಂಟಾಗಿ ಅಂದರೆ ಆಲ್ಮೋಸ್ಟ್ 1 ಇಯರ್ ಮೇಲೇ ಆಗೋಯ್ತು ಅನಿಸುತ್ತೆ ಈ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು. ಇಲ್ಲಿಂದ ನಾವು ಹೊರಟಿದ್ದು ದಾವಣಗೆರೆಗೆ ಇಲ್ಲಿಂದ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. ಅಮ್ಮ, ನಾನು, ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ಇಲ್ಲಿ ಕಾಳಿಕಾದೇವಿ ರಸ್ತೆಯಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಚನ್ನಬಸಪ್ಪ ಅಂಗಡಿ. ಇಲ್ಲಿ ಆಲ್ಮೋಸ್ಟ್ ಈ ಏರಿಯಾ ಫುಲ್ ನಿಮಗೆ ಎಲ್ಲ ಶಾಪ್ಗಳೇ ಸಿಗುತ್ತೆ. ಎಲ್ಲ ಸ್ಟೀಲ್ದಾಗಿರ್ಬೋದು ಅಥವಾ ಬಟ್ಟೆಗಳದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಇದೇ ಒಂದು ರೋಡಲ್ಲಿ ಸಿಗುತ್ತೆ. ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡು ಸ್ವಲ್ಪ ನೀವು ನಡ್ಕೊಂಡು ಹೋಗಬೇಕಾಗತ್ತೆ ಅಥವಾ ಆಟೋ ಕೂಡ ಹೋಗ್ಬೋದು. ನಾವು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋದ್ವಿ. ಪ್ರತಿಯೊಂದು ಕೂಡ ಇದೇ ಒಂದು ಶಾಪಲ್ಲಿ ಸಿಗುತ್ತೆ. ಇದು ಚನ್ನಬಸಪ್ಪ ಅಂಗಡಿ ಹಳೆ ಅಂಗಡಿ. ಇದು ಹೊಸ ಅಂಗಡಿಗಳು ಕೂಡ ಇನ್ನೂ ಸಿಟಿ ಒಳಗಡೆ ತುಂಬ ಇದ್ದಾವೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಡಬಲ್ ಡಿಸ್ಕೌಂಟ್ ಸ್ಟಾರ್ಟ್ ಆಗಿತ್ತು. ಜುಲೈ 21 ಇಲ್ಲಿ ಡಬಲ್ ಡಿಸ್ಕೌಂಟ್ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಎಲ್ಲ ಶಾಪ್ ಮಾಡಿಕೊಂಡು ಬರೋಷ್ಟರೊಳಗೆ ಎಲ್ಲ ಸಂಜೆ ಆಗಿತ್ತು. ಸಂಜೆ ಇಲ್ಲಿ ನಮ್ಮೂರಿಗೆ ಆಟೋಗಳೇನೆ, ಯಾವುದು ಡೈರೆಕ್ಟ್ ಬಸ್ ಸಿಗೋದಿಲ್ಲ ಹೊಳಲ್ಕೆರೆಯಿಂದ. ಹಾಗಾಗಿ ಆಟೋದಲ್ಲಿ ಹೋದ್ವಿ. ಇಲ್ಲೆಲ್ಲ ಉಳ್ಕೊಂಡು ಮಾರನೇ ದಿನ ಒಂದಿನ ರೆಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟು ಬೆಂಗಳೂರಿಗೆ ಬಂದಿದ್ದು. ಬಂದಮೇಲೆ ಎಲ್ಲ ಸ್ಯಾರಿಗಳನ್ನೂ ಚೆಕ್ ಮಾಡ್ತಾಯಿದ್ವಿ, ಯಾವ ರೀತಿ ಇದೆ, ಬಟ್ಟೆಗಳು ಯಾವ ರೀತಿ ಇದೆ. ಬ್ಲೌಸ್ಗಳನ್ನೆಲ್ಲ ಕಟ್ ಮಾಡಿ ನಮ್ಮಮ್ಮನೇ ಸ್ಟಿಚ್ ಮಾಡ್ತಾರೆ ಮನೇಲೇ ಬ್ಲೌಸ್ಗಳನ್ನ. ಸೊ ಹಂಗಾಗಿ ಎಲ್ಲರದ್ದು ಕೂಡ ಬ್ಲೌಸ್ಗಳನ್ನ ಕಟ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ನಾನು ಅಷ್ಟೊಂದು ಸ್ಯಾರಿ ತೊಗೊಂಡಿರಲಿಲ್ಲ ಈ ಸಲ. ಹಾಗಾಗಿ ಎಲ್ಲ ಸ್ಯಾರಿನೂ ಕೂಡ ಒಂದ್ಸಲ ಹಾಕ್ಕೊಂಡು ಹಾಗೆಯೇ ನೋಡ್ತಾ ಇದ್ದೆ. ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ಸ್ಯಾರಿಗಳನ್ನ ಹಾಕ್ಕೊಂಡು ಯಾವ ಸ್ಯಾರಿ ಸಿಕ್ಕಿದ್ರು ಕೂಡ ಒಂದ್ಸಲ ವೇರ್ ಮಾಡದೇ ಇದ್ದರೆ ಅದೇನೋ ಖುಷಿನೇ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಯಾವುದೇ ಒಂದು ಸ್ಯಾರಿ ಹೊಸ ತೊಗೊಂಡ್ರು ಕೂಡ ಯಾರೇನೋ ನಾನು ಒಂದ್ಸಲ ವೇರ್ ಮಾಡಿದರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಹಂಗಾಗಿ ಎಲ್ಲ ಸ್ಯಾರಿನೂ ಕೂಡ ಚೆಕ್ ಮಾಡ್ತಾಯಿದ್ದೆ. ನಾನು ಸ್ಯಾರಿ ಪಿಂಕ್ ಕಲರ್ದು ಇದೇ ಥರದ್ದೇ ತೊಗೊಂಡಿದ್ದೆ. ಇದು ನಮ್ಮ ದೊಡ್ಡಗೆ ಅಂತ ಹೇಳಿಬಿಟ್ಟು ಇದರಲ್ಲೇ ಎಲ್ಲರಿಗೂ ಕೂಡ ಒಂದೊಂದು ಕಲರ್ ವೆರೈಟಿನ ತೊಗೊಂಡಿದ್ವಿ. ಎಲ್ಲರಿಗೂ ಕೂಡ ಒಂದೇ, ಬಟ್ ಕಲರ್ ಅಷ್ಟೇ ಚೇಂಜ್ ಇತ್ತು. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬೇಗನೆ ಹೊರಟೆ. ಒಂದು 7:30 ಹಾಗೇ ಬಿಟ್ಟಿದ್ದೆ ಮನೇನ. ಇಲ್ಲ ಅಂದರೆ ಮನೆಗೆ ಇಲ್ಲಿ ಬೆಂಗಳೂರಿಗೆ ಬರೋದು ತುಂಬಾ ಲೇಟ್ ಆಗಿಬಿಡುತ್ತೆ, ಟ್ರಾಫಿಕಲ್ಲಿ ಸಿಗಾಕ್ಕೊಳ್ತೀನಿ ಅಂತೇಳಿ. ಎಷ್ಟೇ ಬೇಗ ಬಿಟ್ಟರೂ ಕೂಡ ಜರ್ನಿ ನಮಗೆ ಸ್ವಲ್ಪ ಲಾಂಗ್ ಅನಿಸುತ್ತೆ. ನಾವು ಎಲೆಕ್ಟ್ರಾನ್ ಸಿಟಿ ಚಂದಾಪುರ ಸೈಡ್ ಇರೋದ್ರಿಂದ ಮತ್ತು ಮೆಜೆಸ್ಟಿಕ್ ಬಂದುಬಿಟ್ಟು ಮತ್ತೆ ಇಲ್ಲೊಂದು 2 to 3 ಅವರ್ಸ್ ಜರ್ನಿ ಅನಿಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಲಾಂಗ್ ಅನಿಸುತ್ತೆ. ಒಂದು 8 ಅವರ್ ಬೇಕು ನಮ್ಮೂರಿಂದ, ದುರ್ಗದಿಂದ ಮತ್ತು ನಾವು ಇಲ್ಲಿ ನಮ್ಮ ಮನೆಗೆ ಬರಬೇಕಂದ್ರೆ ಒಂದು 8 ಅವರ್ಸ್ ಜರ್ನಿ ಅಂತಲೇ ಹೇಳ್ಬೋದು. ಕುತ್ಕೊಂಡು ತುಂಬಾ ಸ್ಟ್ರೆಸ್ ಅನಿಸುತ್ತೆ. ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಊರಿಂದ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ 3 to 4 ಡೇಸ್ ನಾನು ಊರಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆಯೇ ಏನೇನೆಲ್ಲ ಬೇಕು ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬನ ಈ ವರ್ಷನೇ ಫಸ್ಟ್ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ಏನೆಲ್ಲ ಬೇಕು, ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಒಂದೊಂದಾಗೇ. ಎಲ್ಲರೂ ಕೂಡ ಆಲ್ಮೋಸ್ಟ್ ಚಿಕ್ಕಪೇಟೆ ಅಂದರೆ ಜಾಸ್ತಿ ಬೆಂಗಳೂರಲ್ಲೇ ಶಾಪಿಂಗ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇ ಒಂದಕ್ಕಾದರೂ ಶಾಪಿಂಗಿಗೆ ಅಂತ ಬೆಂಗಳೂರಿಗೆ ಬರ್ತಾರೆ. ಬಟ್ ನಾನು ಬೆಂಗಳೂರಿಂದನೇ ಮತ್ತೆ ದಾವಣಗೆರೆಗೆ ಅಂತ ಅಂದರೆ ನಮ್ಮದು ದುರ್ಗದಿಂದ ಅಲ್ಲಿ ನಮಗೆ ಹತ್ರ ಆಗುತ್ತೆ ದಾವಣಗೆರೆ. ಸೊ ಅಲ್ಲಿ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗಿದ್ದು. ಯಾಕೆ ಅಂದರೆ ನಮಗೆ ಅಲ್ಲಿ ಚಿಕ್ಕವರಿಂದ ಅಲ್ಲೇ ಹೋಗಿ ನೋಡಿರೋದ್ರಿಂದ ಅಥವಾ ಶಾಪಿಂಗ್ ಮಾಡಿರೋದ್ರಿಂದ ಅಲ್ಲೇ ಒಂಥರ ಕಂಫರ್ಟ್ ಅನಿಸುತ್ತೆ. ಸೊ ಹಂಗಾಗಿ ಹಾಗೆಯೇ ಅಮ್ಮ ಕೂಡ ಅಲ್ಲೇ ಜೊತೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲಾದರೂ ಬೆಂಗಳೂರಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಒಬ್ಬಳೇ ಹೋಗಬೇಕು. ಸೊ ಹಂಗಾಗಿ ಅಲ್ಲಿ ಜೊತೆಗಿರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿದ್ದು. ಮೇಯ್ನಾಗಿ
ಈ ಒಂದು ಕಳಶನ ಫಸ್ಟ್ ತಗೊಂಡೆ ನಾನು. ಕಳಶ ಇರಲಿಲ್ಲ, ಯಾವುದೇ ಒಂದು ಪೂಜೆ ಅಥವಾ ಏನೇ ಒಂದು ಮಾಡಬೇಕಂದ್ರೂ ಕಳಶ ಮೇಯ್ನಾಗಿ ಇಡಬೇಕಲ್ವ. ಸೊ ಹಂಗಾಗಿ ಇದನ್ನು ಕೂಡ ತಗೊಂಡೆ. ಪ್ರೈಸ್ ಆಲ್ಮೋಸ್ಟ್ ಇದು ಒಂದೊಂದು ಹಾಕಿ, ಅಂದರೆ ನಾವು ತುಂಬ ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆ ಮಾಡಿಸ್ಕೊಂಡಿದ್ವಿ ಅಮೌಂಟು. ಇದರಲ್ಲಿ 1100 ಹಾಕಿದ್ದಾರೆ, ಬಟ್ ಇಷ್ಟೊಂದು ಪೇ ಮಾಡಿಲ್ಲ. ಒಂದು 800-900 ಅಷ್ಟು ಪೇ ಮಾಡಿರ್ಬೋದು ಅಷ್ಟೇ. ಇದು ದೀಪದೆಲ್ಲ ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ, ಪ್ಲೈನ್ ಆಗಿಲ್ಲ, ಇದೊಂಥರ ಡಿಫ್ರೆಂಟ್ ಆಗಿತ್ತೆ, ತುಂಬಾ ಚೆನ್ನಾಗಿತ್ತು. ವೆಯ್ಟ್ ಕೂಡ ತುಂಬಾ ಇದೆ. ಇದು ಬ್ರಾಸ್ದು ಅಂದರೆ ಹಿತ್ತಾಳೆದು. ದೇವರಿಗೆ ಯೂಸ್ ಮಾಡುವಾಗ ಹಿತ್ತಾಳೆ ಮತ್ತು ತಾಮ್ರ, ಬೆಳ್ಳಿ ಬಂಗಾರನ ಯೂಸ್ ಮಾಡಿದರೆ ತುಂಬಾ ಶ್ರೇಷ್ಠ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದೀಪಗಳು. ಅದೇ ಒಂದು ಚಂಬಲ್ಲ, ಕೊಡಪಾನ. ದೇವರಿಗೆ ಯಾವುದೇ ಒಂದು ಪೂಜೆ ಇದಕ್ಕೆ ಚಂಬನ್ನು ಯೂಸ್ ಮಾಡಬಾರ್ದು, ಕೊಡಪಾನೇ ಯೂಸ್ ಮಾಡಬೇಕು. ನೋಡ್ಬೋದು ತಾಮ್ರದ ಕೊಡಪಾನ. ಲಕ್ಷ್ಮಿಗೆ ಇವಾಗ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತೀವಲ್ವ, ಸೊ ಹಂಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕೊಡಪಾನ ತೊಗೊಂಡು ಬಂದೆ. ಇದಕ್ಕೂ ಪ್ರೈಸ್ ಎಷ್ಟಿದೆ, ಇದು 2100 ಹಾಕಿದ್ದಾರೆ ಇದ್ರ ಮೇಲೆ ಪ್ರೈಸು. ಬಟ್ ಇದಕ್ಕೂ ಕೂಡ ಇಷ್ಟೊಂದು ನಾವು ಪೇ ಮಾಡಿಲ್ಲ. ಟೋಟಲ್ ಎಲ್ಲ ಕಾಸ್ಟ್ ಆಯ್ತು, ಹೇಳ್ತೀನಿ ಲಾಸ್ಟಲ್ಲಿ ಎಷ್ಟಾಯಿತು ಟೋಟಲ್ ಆಗಿ ಅಂತ ಹೇಳ್ಬಿಟ್ಟು. ಇದು ಒಂದು ಬಿಂದಿಗೆ ಕೊಡಪಾನ. ಪಂಚಪಾತ್ರೆ ಉದಾಹರಣೆ ಅಂತ ಹೇಳ್ತಾರಲ್ಲ, ಇದನ್ನು ಸ್ಟೀಲ್ದ ಯೂಸ್ ಮಾಡ್ತಾ ಇದೆ. ಸೊ ಹಂಗಾಗಿ ತಾಮ್ರದೊಂದು ಇದನ್ನು ಕೂಡ ತೊಗೊಂಡು ಬಂದೆ. ಹಾಗೆಯೇ ನೆಕ್ಸ್ಟ್ ಕಾಲ್ ದೀಪ ಅಂತ ಹೇಳ್ತಾರಲ್ಲ, ದೀಪಗಳು ಸ್ವಲ್ಪ ದೊಡ್ಡದು ಬೇಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನೋಡ್ಬೋದು ಸೆಟ್ ಆದಮೇಲೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಕಾಲ್ ದೀಪ ಅಂತಾರಲ್ಲ ಅದೇ ದೀಪ ಇದು. ಪೂಜೆಗೆಲ್ಲ ಈ ರೀತಿ ಏನಾದರೂ ಸ್ಪೆಷಲ್ ಪೂಜೆಗಳು ಹಬ್ಬಗಳಲ್ಲಿ ಪೂಜೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ದೊಡ್ಡದೇನು ತೊಗೊಳ್ಲಿಲ್ಲ, ಸಾಕೊಂದು ಮೀಡಿಯಮ್ ಸೈಜು ಅಂದ್ಕೊಂಡು ಇದೊಂದು ಸೈಜ್ದು ತೊಗೊಂಡೆ. ತುಂಬ ವೆಯ್ಟ್ ಕೂಡ ಇಲ್ಲ, ಲೈಟ್ ವೆಯ್ಟ್. ಇದು ಕೂಡ ಬ್ರಾಸೇನೆ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಬೌಲು ಚಿಕ್ಕದು, ಇದು ಕೂಡ ಬ್ರಾಸ್ದೇನೆ. ಬ್ರಾಸ್ದು ಇದು ಶೀಟ್ ಬರುತ್ತಂತೆ, ಹಿತ್ತಾಳೆದು ಶೀಟ್ ಬರುತ್ತೆ, ಒಂಥರ ಈ ತಗಡ್ದೆಲ್ಲ ಶೀಟ್ಗಳು ಬರುತ್ತಲ್ಲ ಅದೇ ರೀತಿ ಇದು ಬ್ರಾಸ್ದು ಶೀಟು, ಇದರಲ್ಲಿ ಮಾಡಿರ್ತಾರೆ. ಇದು ಕೂಡ ನೈವೇದ್ಯಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಇದು ಕೂಡ 2 ಪ್ಲೇಟು ಚಿಕ್ಕದು, ಕುಂಕುಮದ್ದು ಬಟ್ಲುಗಳಿಡೋದಕ್ಕೆ ಅಂತ ಹೇಳಿ ಒಂದು, ಮತ್ತು ಇನ್ನೊಂದು ನೈವೇದ್ಯಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಒಂದು ತೊಗೊಂಡು ಬಂದೆ. ಇದು ಕೂಡ ಬ್ರಾಸ್ದೇನೆ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ್ದು ಪೂಜೆ ಪ್ಲೇಟ್ಗಳನ್ನು ತೊಗೊಂಡು ಬಂದೆ. ಸ್ಟೀಲ್ದೇನೆ ಯೂಸ್ ಮಾಡ್ತಾ ಇದ್ದೆ ಪೂಜೆಗೆ ಪ್ಲೇಟ್ಗೆಲ್ಲ, ಸೊ ಹಂಗಾಗಿ ಇದನ್ನು ಬ್ರಾಸ್ದೇನೆ ತೊಗೊಂಡು ಬಂದೆ. ಹಾಗೆಯೇ ಇನ್ನೊಂದು 2-3 ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ. ಇದು ನೈವೇದ್ಯ ಎಲ್ಲ ಇಡಬೇಕಲ್ಲ ದೇವರಿಗೆ, ಲಕ್ಷ್ಮಿಗೆ, ಸೊ ಹಂಗಾಗಿ ನೈವೇದ್ಯಕ್ಕೆ ಸ್ಟೀಲ್ನ ಬಳಸೋದು ಬೇಡ ಅಂತ ಹೇಳ್ಬಿಟ್ಟು ಬ್ರಾಸ್ದೇನೆ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಸ್ಟೀಲ್ ಪ್ಲೇಟ್ಗಳು. ಸ್ಟೀಲ್ ಪ್ಲೇಟು ತುಂಬ ದೊಡ್ಡದಿತ್ತು ನಮ್ಮ ಮನೆಯಲ್ಲಿ ಊಟದೆಲ್ಲ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಾಗೆಯೇ ಯಾರಾದರೂ ಬಂದರೆ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಒಂದು 4 ಸ್ಟೀಲ್ ಪ್ಲೇಟ್ ಕೂಡ ತೊಗೊಂಡು ಬಂದೆ. ದೇವರಿಗೆ ಅಂತ ಹೇಳ್ಬಿಟ್ಟು ಇಷ್ಟು ಶಾಪಿಂಗ್. ನೆಕ್ಸ್ಟು ಚನ್ನಬಸಪ್ಪನ ಅಂಗಡಿಯ ಹೋಗಿದ್ವಲ್ಲ, ಅಲ್ಲಿ ತುಂಬ ಸ್ಯಾರಿಗಳೆಲ್ಲರೂ ಕೂಡ ತೊಗೊಂಡ್ವಿ, ಅಮ್ಮಗೆ ದೊಡ್ಡಮ್ಮಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನನಗೂ ಅಂತ ಹೇಳ್ಬಿಟ್ಟು ಈ ಒಂದು ಟಾಪ್ನ ಕೂಡ ತೊಗೊಂಡಿದ್ದೆ. ಇದು ನೋಡ್ಬೋದು, ನಿಮಗೆ ವೈಟ್ ಒಳಗಡೆ ಟಾಪ್ ಬರುತ್ತೆ. ಇದು ಡಿಟ್ಯಾಚ್ ಇಲ್ಲ, ಹಾಗೆಯೇ ಅಟ್ಯಾಚ್ ಆಗಿ ಇರುತ್ತೆ. ಸೇಮ್ ಹೊರಗಡೆ ಸ್ವಲ್ಪ ಕೋಟ್ ಥರ ಜಾಕೆಟ್ ಥರ ಬರುತ್ತೆ, ಒಂಥರ ಜೀನ್ಸ್ ಥರ ಬರುತ್ತೆ. ಇದರಲ್ಲಿ 2 ಕಲರ್ ಇತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ 900 ಸಮಥಿಂಗ್ ಅನಿಸುತ್ತೆ, ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಆದರೆ ಟಾಪ್ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಮಧ್ಯದಲ್ಲಿ ಒಂದು ಟೈಮ್ ಕೂಡ ಬರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಟಾಪು. ಇದು 500 ಸಮಥಿಂಗ್ ಅನಿಸುತ್ತೆ. ಸ್ಲಿಟ್ ಬರುತ್ತೆ ಸೈಡಲ್ಲಿ,
ತುಂಬಾ ಚೆನ್ನಾಗಿದೆ. ಹಿಂದೆ ಕೂಡ ಅಷ್ಟೇ ಇದು ಇದೇ ಥರ ಎಂಬ್ರಾಯ್ಡ್ರಿ ಬರುತ್ತೆ. ಫ್ರಂಟಲ್ಲೂ ಕೂಡ ಒಂದು ಟೈಮ್ ಬಂದ್ಬಿಟ್ಟು ಇಲ್ಲಿ ಬಟನ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ 2 ಕಲರ್ಸ್ ಇತ್ತು, ನಾನು ಇದನ್ನು ಚೂಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ಪ್ಲಾಜಾನಾದರೂ ಯೂಸ್ ಮಾಡ್ಬೋದು ಅಥವಾ ಲೆಗ್ಗಿನ್ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀನು ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಲೆಗ್ಗಿನ್ ತೊಗೊಂಡು ಬಂದೆ. ಹಾಗೆಯೇ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ತುಂಬ ಸ್ಯಾರಿಗಳನ್ನ ತೊಗೊಂಡಿರಲಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸ್ಯಾರಿಗಳನ್ನ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಪೇಜಿಂದನೇ ಶಾಪ್ ಮಾಡಿದೆ. ಸೊ ತುಂಬ ನಾನು ಯಾವಾಗಲೂ ವೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಯಾರಿಗಳನ್ನ ತೊಗೊಳ್ಲಿಲ್ಲ. ಇದು ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಬ್ಲೌಸ್ ಕೂಡ ಸ್ಟಿಚಿಂಗ್ ಅಂತ ಹೇಳ್ಕೊಟ್ಟು ಬಂದ್ಬಿಟ್ಟೆ. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 500 ಸಮಥಿಂಗ್ ಅನ್ಸುತ್ತೆ. ತುಂಬ ಸ್ವಲ್ಪ ಫ್ಯಾನ್ಸಿಯಾಗಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಅಥವಾ ಎಲ್ಲಿಗಾದರೂ ವೇರ್ ಮಾಡ್ಬೋದು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ. ತುಂಬ ನನಗೆ ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸಿದ್ದೀನಿ. ಹಾಗೆ ದೇವರಿಗೆ ಏನೆಲ್ಲ ದೇವ್ರ ಸಾಮಾನುಗಳೆಲ್ಲ ಏನು ತೊಗೊಂಡು ಬಂದಿದ್ದೀನಿ ಅಂತ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು 1-2 ಶರ್ಟ್, ಪ್ಯಾಂಟ್, ಹಾಗೆಯೇ ಅವ್ರದ್ದು ವೈಟ್ ಯೂನಿಫಾರ್ಮ್ ಎಷ್ಟು ಇದ್ರೂ ಸಾಕಾಗೋದಿಲ್ಲ. ಡೈಲಿ ವೇರ್ ಮಾಡೋದ್ರಿಂದ ಬೇಗ ಹಾಳಾಗ್ತಾ ಇರುತ್ತೆ, ಕಾಲರಲ್ಲೆಲ್ಲ ಬೇಗ ಹಾಳಾಗುತ್ತೆ ಶರ್ಟ್ಗಿಂತ. ಹಾಗಾಗಿ ಶರ್ಟ್ ಕೂಡ 1-2 ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಶರ್ಟ್ ಪೀಸ್ ಕೂಡ ತೊಗೊಂಡು ಬಂದೆ ವೈಟು. ನಿಮಗೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದರೆ ಚನ್ನಬಸಪ್ಪನ ಅಂಗಡಿಲಿ ಸ್ವಲ್ಪ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು 30 to 40 ರೂಪೀಸ್ ಕಡಿಮೆನೇ ಇರುತ್ತೆ. ಅಲ್ಲಿ ಒಂದ್ಸಲಿ ಹೋದಾಗ ಎಲ್ಲನೂ ಕೂಡ ಶಾಪ್ ಮಾಡಿದರೆ ನಮಗೂ ಕೂಡ ಸೇವ್ ಆಗುತ್ತೆ. ಬಡ್ಜೆಟಲ್ಲೂ ಕೂಡ ಶಾಪ್ ಮಾಡ್ಬೋದು, ತುಂಬ ಹೈ ಬಡ್ಜೆಟ್ ಅಂತ ಏನಿಲ್ಲ. ಸೊ ಅಲ್ಲಿ ಹೋದಾಗ ಎಲ್ಲನೂ ಕೂಡ ತೊಗೊಂಡು ಬಂದರೆ ಮತ್ತೆ ಮತ್ತೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಹೋಗೋದು ಇಲ್ಲ ಅಲ್ವಾ, ಏನಕ್ಕೆ ಹೋಗ್ತೀವಿ ಶಾಪಿಂಗ್ ಅಂತ ಹೇಳಿ ಅಷ್ಟೇ ಹೋಗಿದ್ದು. ಸೊ ಹಂಗಾಗಿ ಎಲ್ಲಾನು ಏನೇನು ಬೇಕಂತ ಹೇಳ್ಬಿಟ್ಟು ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರೆನಾಡು.